ಇನ್ನು ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳನ್ನು ಬರಮಾಡ್ಕೊಂಡ್ಬಿಡೋಣ, ಚರ್ಚೆಯನ್ನು ಕೂಡ ಆರಂಭ ಮಾಡೋಣ. ಮೊದಲೇದಾಗಿ ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಇದ್ದಾರೆ, ಮಾಜಿ ಪರಿಷತ್ ಸದಸ್ಯರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನಿಂದ ಮಂಜೇಗೌಡರು ಇದ್ದಾರೆ, MLC. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ತೇಜಸ್ವಿನಿಗೌಡ ಮೇಡಮ್ ಇದ್ದಾರೆ, ಮಾಜಿ ಸಂಸದೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿಜಯ್ ಸರಸ್ವತಿ ಅವರಿದ್ದಾರೆ, ಗೃಹಿಣಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ತೇಜಸ್ವಿನಿ ಮೇಡಮ್, ಹೊಸ ಘೋಷಣೆ ಮಾಡುವಂತಹ ಪ್ರಯತ್ನಕ್ಕೆ ಹೋಗೋದಕ್ಕಿಂತಲೂ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅಲ್ಪ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಲ್ಲೇ ಈ ಬಾರಿ ಮನಸ್ಸು ಮಾಡ್ದಂಗೆ ಕಾಣಿಸ್ತಾ ಇದೆ ಬಜೆಟಲ್ಲಿ. ಹಾಗೇನಿಲ್ಲ. ಹಾಗೆ ನೋಡಿದರೆ ಒಂದು ಚರಿತ್ರಾರ್ಹವಾದಂಥ ಬಡ್ಜೆಟನ್ನು ಮಂಡಿಸ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಬ್ರಿಟಿಷರನ್ನು ಈ ದೇಶದಿಂದ ತೊಲಗಿಸಿ ಸ್ವತಂತ್ರ ಭಾರತದ ಹೋರಾಟದಲ್ಲಿ ಕಾಂಗ್ರೆಸ್ ಅವತ್ತು ಏನು ಸಮಾಜದ ನಿರ್ಮಾಣದ ಕನಸು ಹೊತ್ತಿತ್ತು, ಅದನ್ನು ಇಲ್ಲಿ ತನಕ ಏನು ಕೊರತೆ ಆಗಿದೆ, ಸಂವಿಧಾನ ವಾಗ್ದಾನ ಮಾಡಿರುವಂತಹ ಶೋಷಣೆ ಇಲ್ಲದಂತಹ ಅಭಿವೃದ್ಧಿ ಸಮಾನವಾಗಿ ಎಲ್ಲರಿಗೂ ಸಿಗಬೇಕಾದಂಥ ವಾಗ್ದಾನವನ್ನು ಅತ್ಯಂತ ಜನಪ್ರಿಯ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ಕರ್ನಾಟಕದಲ್ಲಿ 7 ಕೋಟಿ ಜನರಿಗೆ ಅನುಕೂಲಗಳನ್ನು ಮಾಡಿಕೊಡುವಂಥ ಅಭಿವೃದ್ಧಿ ಮತ್ತು ಒಂದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಎರಡವನ್ನು ಕೊಡುವ ನಿಟ್ಟಿನಲ್ಲಿ ತುಂಬ ಪ್ರಾಯೋಗಿಕವಾದಂಥ ಬದ್ಧತೆಯಿಂದ ಸಾಕಾರವಾಗುವಂಥ ಕನಸುಗಳನ್ನು ಮತ್ತು ಅದನ್ನು ನಾವು ಈಗಾಗಲೇ ತೋರಿಸಿದ್ದೀವಿ ಕೂಡ. ನಮ್ಮ ತೆರಿಗೆ ಸಂಗ್ರಹ ಇರಬಹುದು, ಕರ್ನಾಟಕ ರಾಜ್ಯವನ್ನು ಏನು ಒಂದು ನೆರೆಟಿವನ್ನು ಪ್ರತಿಪಕ್ಷಗಳು ಅಪ್ರಾಯೋಗಿಕವಾದಂಥ ಇದನ್ನು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ನಮ್ಮ ತೆರಿಗೆ ಸಂಗ್ರಹವನ್ನು ತಾವು ನೋಡಬಹುದು ಮತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಮೂಲಭೂತ ಸೌಕರ್ಯಗಳನ್ನು ಕೊಡೋದು ನೋಡ್ತಿರಬಹುದು. ಇವತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ಕರ್ನಾಟಕದ ಬಗೆಗಿನ ನಂಬಿಕೆ ಮತ್ತು ಬಂಡವಾಳ ಹೂಡಿಕೆ ವಿಶ್ವಾಸವನ್ನು ತಾವು ನೋಡ್ಬೋದು. ಒಳ್ಳೆಯ ಆಡಳಿತ ಇದೆ, ಒಳ್ಳೆಯ ಸರ್ಕಾರ ಇದೆ, ಬಹುಮತದ ಸರ್ಕಾರ ಇದೆ. ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ನಾಯಕರಾಗಿ ಅತ್ಯುತ್ತಮವಾದಂಥ ಮಾನವೀಯತೆಯಿಂದ ಕೂಡಿದಂತಹ ಹೆಮ್ಮೆಯ ಒಂದು ಬಡ್ಜೆಟ್ ಅನ್ನು ಮಂಡಿಸಿದ್ದಾರೆ. ನಿಜವಾಗ್ಲೂ ಇದು ಒಂದು ದೇಶಕ್ಕೆ ಮಾದರಿಯಾಗುವಂತಹ ಒಂದು ಬಡ್ಜೆಟ್ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಅಶ್ವಥ್ ನಾರಾಯಣ ಅವರೇ, ಮಾದರಿ ಬಜೆಟ್. ಸಿದ್ದರಾಮಯ್ಯನವರು 16ನೇ ಬಾರಿ ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ. ನೀನು ಎಷ್ಟು ಬಾರಿ ಬಡ್ಜೆಟ್ ಮಂಡಿಸ್ತಾ ಅದು ಮುಖ್ಯ ಅಲ್ಲ, ನಿಮ್ಮ ಹೆಜ್ಜೆ ಗುರುತುಗಳೇನು ಬಡ್ಜೆಟ್ನಲ್ಲಿ. ರಾಜ್ಯದಲ್ಲಿ ನೀವು 16 ಬಾರಿ ಬಡ್ಜೆಟ್ ಮಂಡಿಸಿದಿರಲ್ಲ, ಪ್ರತಿ ಬಾರಿ ನಿಮ್ಮ ಹೆಜ್ಜೆ ಗುರುತುಗಳೇನಿದು ಆ ಥರದ್ದೇನು ಕಂಡು ಬರ್ತಾ ಇಲ್ಲ. ಈಗ ಶಾಶ್ವತ ಯೋಜನೆಗಳು ಯಾವ ಕಂಡು ಬರ್ತಾರೆ. 16 ಬಾರಿ ಬಡ್ಜೆಟ್ ಮಂಡಿಸಿದ್ದೀನಿ ಅಂತ ಹೇಳ್ತಾರೆ. ಈಗ ನಿಮ್ದು ಹೆಜ್ಜೆ ಗುರುತು ಏನು ಅನ್ನೋದು ಭಾಳ ಮುಖ್ಯ. ನೋಡಿ, ಈ ಸಲ ಬಡ್ಜೆಟನ್ನು ಗಮನಿಸಿದಾಗ ಇವರು ಹೇಳಿದೆ ಯಾವುದೇ ಹೊಸ ಯೋಜನೆಗಳಿಗೆ ಆದ್ಯತೆ ಕೊಟ್ಟಿಲ್ಲ. ಈಗ ಬಡ್ಜೆಟ್ ಅಂದರೆ ಏನು, ಒಂದು ಪ್ಲ್ಯಾನಿಂಗು, ಇನ್ನೊಂದು ನಾನ್ ಪ್ಲ್ಯಾನಿಂಗು. ಪ್ಲ್ಯಾನಿಂಗಲ್ಲಿ ಬರ್ತಕ್ಕಂಥದ್ದೇನು, ಆದ್ಯತಾ ವಲಯಗಳು ಕೃಷಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ತೋಟಗಾರಿಕೆ, ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ, ಇನ್ಫ್ರಾಸ್ಟ್ರಕ್ಚರ್. ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ವಿನಿಯೋಗಿಸಿದ್ದಾರೆ, ಲಾಸ್ಟ್ ಟೈಮಲ್ಲಿ ಎಷ್ಟು ಅದಕ್ಕೆ ಆದ್ಯತೆ ಕೊಟ್ಟರು, ಎಷ್ಟು ವಿನಿಯೋಗಿಸಿದ್ರು. ಸರ್, ನನಗನ್ನಿಸುತ್ತೆ 40 ವರ್ಷ ನಾನು ರಾಜಕಾರಣದ ನೋಡ್ಕೊಂಬಂದಿದ್ದೆ ಸರ್. ಒಬ್ಬ PWD ಖಾತೆ ತೊಗೋಬೇಕಾದ್ರೆ, ನೀರಾವರಿ ಖಾತೆ ತೊಗೋಬೇಕಾದ್ರೆ ಕಿತ್ತಾಡ್ತಾರೆ, ನನಗೆ ಈ ಖಾತೆ ಬೇಕು, ಈ ಖಾತೆ ಬೇಕು. ಈ ರಾಜ್ಯದಲ್ಲಿ PWD ಮಿನಿಸ್ಟ್ರು, ನಾನು ಮಿನಿಸ್ಟ್ರೇ ಬೇಡ, ನನಗೆ ರಾಜ್ಯದ ಅಧ್ಯಕ್ಷನ ಕೊಟ್ಬಿಡಿ ಅಂತ ಕೇಳ್ತಾರೆ. ಅಂದರೆ ಆ ಪೋರ್ಟ್ಫೋಲಿಯೋ ಎಷ್ಟು ಮಟ್ಟಿಗೆ ಡಮ್ಮಿ ಆಗಿ ಬಿಕಾಸ್ ಸರ್, ಒಂದು ನಿಮಿಷ ಸರ್, ಕೆಲಸ ಏನು ಮಾಡಿದಾರ ಹೇಳಿ. ಒಂದೇ ಒಂದು ಗುದ್ದಲಿ ಪೂಜೆ, ಒಂದೇ ಒಂದು ಯೋಜನೆ, ಒಂದೇ ಒಂದು ಕಾಮಗಾರಿಗಳಿಗೆ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು. ಕಳೆದ 2 ವರ್ಷದಲ್ಲಿ ಆ ಮನುಷ್ಯನಿಗೂ ಏನು ಕೆಲಸ ಇಲ್ಲ, ಇನ್ನೇನು ಮಾಡೋದು? ನೀವು ಬಿಡಬೇಕಲ್ಲ ಸರ್, ಹಣ ಬಿಡುಗಡೆ ಮಾಡಬೇಕಲ್ಲ. ಮಂಜೇಗೌಡ್ರೆ, ಬಜೆಟ್ ಬಗ್ಗೆ ಮೊದಲು ಕಮೆಂಟ್, ಒಂದು ಅವಕಾಶ ಕೊಡಬೇಕು. ಯಾಕಂದ್ರೆ ನಮ್ಮ ಮಿನಿಸ್ಟರ್ನ ಅಟ್ಯಾಕ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಒಂದು ಮಾತು ಹೇಳ್ತಾರೆ, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಜವಾನ್ಗೂ ಇಲ್ಲ, ಕಿಸಾನ್ಗೂ ಇಲ್ಲ. ಇದು ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು ಚುನಾವಣೆ ಒಂದು ಮುಂದೆ ಇಟ್ಕೊಂಡು ಮಾಡ್ತಕ್ಕಂಥ ಬಡ್ಜೆಟ್. ಇವರು ನೋಡ್ಕೊಂಡು ಬನ್ನಿ, ಇದುವರೆಗೆ ಏನೇನು ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಮಾಡಿದ್ದಾರೆ, ಅದು ಯಾವುದೂ ಕೂಡ ಅನುಷ್ಠಾನಕ್ಕೆ ಬರಬೇಕಾದ್ರೆ, ಉದಾಹರಣೆಗೆ ಹಾಲಿನ ಒಂದು ಗೌರವಧನವನ್ನು ಜಾಸ್ತಿ ಮಾಡ್ತೀನಿ ಅಂತ ಹೇಳಿದರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ? 4 ತಿಂಗಳು ಬ್ಯಾಲೆನ್ಸ್. 4 ತಿಂಗಳು ಬ್ಯಾಲೆನ್ಸ್ ಇದೆ. ಎಲ್ಲಿ ಬ್ಯಾಲೆನ್ಸ್ ಇಟ್ಕೋತಾರೆ ಅಂದರೆ, ಚುನಾವಣೆ ಹತ್ತಿರ ಬಂದಾಗ ಆ ದುಡ್ಡು ರಿಲೀಸ್ ಮಾಡಬೇಕು ಅಂತ ಇಟ್ಕೋತಾರೆ. ಈ ಯೋಜನೆಗಳನ್ನ ತಗೊಳ್ತಕ್ಕಂಥದ್ದು ಚುನಾವಣೆ ಫೇಸ್ ಮಾಡಿ, ಯಾರಪ್ಪನ ದುಡ್ಡಲ್ಲ ಯಾರ್ದೋ ಜಾತ್ರೆ ಮಾಡಬೇಕಂತ ದುಡ್ಡಿದೆ ಅಂತ. ದುಡ್ಡಿಲ್ಲ, ಯಾಕೆ ಇಟ್ಕೊಳ್ತಾರೆ ಅಂದರೆ, ಯಾಕೆಂದರೆ ಇವರು ಏನು 5 ಕಾರ್ಯಕ್ರಮಗಳು ಹಾಕ್ಕೊಂಡ್ರು, ಒಳ್ಳೆಯ ಕಾರ್ಯಕ್ರಮ. ಆದರೆ ಆ ಕಾರ್ಯಕ್ರಮವನ್ನು ಹಾಕೋಬೇಕಾದ್ರೆ ಸಂಪನ್ಮೂಲಗಳನ್ನ ಯಾವ ರೀತಿ ಕ್ರೌಡೀಕರಿಸ್ಕೊಂಡು ಕಾರ್ಯಕ್ರಮ ಹಾಕಬೇಕು, ಆ ಯೋಜನೆ ಅವರು ಮಾಡಲಿಲ್ಲ. ಅವ್ರಿಗೆ ಅನುಮಾನ, ನಾವು ಸರ್ಕಾರ ರಚನೆ ಮಾಡೋದಿಲ್ಲ, ಬುಡೋದನ್ನ ಬಿಡ್ಬೇಡ ಅಂತ ಬಿಟ್ಟರು.
ಅದೇನಾಗೋಯ್ತು, ಗ್ರಾಚಾರಕ್ಕೆ ಸರ್ಕಾರ ಬಂದ್ಬಿಡ್ತು. ಈಗ ದುಡ್ಡು ಕ್ರೌಡೀಕರಿಸಬೇಕಲ್ಲ, ಅದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಈಗ ನಾವು ನೋಡ್ತಾ ಇದ್ದೇವೆ, ಇವರೆಲ್ಲ ಕಡೆ ಗಾಂಧೀಜಿ ಗಾಂಧೀಜಿ ಅಂತ ಮಾತಾಡ್ತಾರೆ. ಗಾಂಧೀಜಿ ತತ್ವ ಏನು? ಕುಡಿಯೋದು ಬಿಡ್ರೋ ಅಂದರು. ಇವು ಕುಡ್ತಾನೆ ಮುಂದೆ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಓಕೆ ಓಕೆ. ಡಾಕ್ಟರ್ ಅಂಬೇಡ್ಕರ್ ಅವರ ನಿರ್ದೇಶನ ತಗೊಳ್ತಾರೆ. ಅಂಬೇಡ್ಕರ್ ಏನು ಹೇಳ್ತಿದ್ರು, ಅವ್ರು ಏನಾದ್ರೂ ಮಿನಿಸ್ಟರ್ ಆಗಿದ್ದಾಗ ಊಟಕ್ಕೆ ಹೋಗೋ ಟೈಮಲ್ಲಿ ಯಾರಾದರೂ ಕೆಲಸ ಕೇಳ್ಕೊಂಡು ಬಂದರೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಫೋರ್ಸ್ ಅಧ್ಯಕ್ಷರು ಡಾಕ್ಟರ್ ವಿಜಯ ಸರಸ್ವತಿ ಮೇಡಮ್ ಅವರು. ಮೇಡಮ್ ನಮಸ್ತೆ. ತಾವೇನು ಹೇಳ್ತೀರಾ ಇವತ್ತಿನ ಬಜೆಟ್ ಬಗ್ಗೆ, ಏನು ನಿರೀಕ್ಷೆ ಇಟ್ಕೊಂಡಿದ್ರಿ? ಸರ್, ನಾನು ಇವತ್ತು ಗೃಹಿಣಿಯಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮಗೆ ಬಜೆಟ್ ಅರ್ಥ ಆಗಲ್ಲ, ಕೋಟ್ಯಾಂತರ ರೂಪಾಯಿ ಹೇಳ್ತಿರಲ್ಲ, ಅದು ಅರ್ಥ ಆಗಲ್ಲ. ನಮ್ಗೆ ಅರ್ಥ ಆಗೋದು, ನಮ್ಮ ಬ್ಯಾಂಕಲ್ಲಿ 2,000 ಬಂತ, 2,000ಕ್ಕೆ ನಾವು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಒಂದು ಫ್ರಿಡ್ಜ್ ತಗೊಂಡಿರ್ತೀವಿ, EMI ಕಟ್ಟಬೇಕಾಗುತ್ತೆ, ಮಕ್ಕಳಿಗೆ ಫೀಸ್ ಕಟ್ಟಬೇಕಾಗುತ್ತೆ, ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಮಗೆ ಆ 2,000 ದೊಡ್ಡದು, 1,000 ದೊಡ್ಡದು, ಕೋಟಿ ಗೊತ್ತಿಲ್ಲ. ನೀವು ಕೋಟಿ ಮಾತಾಡ್ತಾ ಇದ್ದೀರಾ, ನಮಗೆ ಪಕ್ಷ ಅರ್ಥ ಆಗಲ್ಲ, ನಮಗೆ ಬೇರೆ ಏನೂ ಅರ್ಥ ಆಗಲ್ಲ. ನಮಗೆ ನಮ್ಮ ಮಕ್ಕಳನ್ನ ಹೆಂಗೆ ಸಾಕೋದು, ನಮ್ಮ ಮನೇನ ಹೇಗೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋದು, ಇಷ್ಟೇ ನಮ್ಮ ತಲೆಯಲ್ಲಿರುತ್ತೆ. ನನಗೆ ತುಂಬ ಸಿಚುವೇಶನ್ಸ್ ಬರುತ್ತೆ ನ್ಯಾಷನಲ್ ಹ್ಯೂಮನ್ ರೈಟ್ಸಲ್ಲಿ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಮೇಡಮ್ ನಾನು ಹೇಳಿದೆ ಅಂತ ನಮ್ಮ ಯಜಮಾನ್ರಿಗೆ ಹೇಳಬೇಡಿ, ನಾನು ಹೇಳಿದೆ ಅಂತ ಮಾತ್ರ ಹೇಳಲೇಬೇಡಿ, ಆದರೆ ಏನಾದರೂ ಮಾಡಿ ನಮಗಾಗಿ, ಆ ಥರ ಬರ್ತಾರೆ. ಬಿಕಾಸ್ ಶಿ ವಾಂಟ್ಸ್ ಟು ಸೇವ್ ಅವರ್ ಫ್ಯಾಮಿಲಿ. ಇವಾಗ ಈ ಫ್ಯಾಮಿಲಿ ಬೇಸಿಕ್ಸಲ್ಲಿ ನಾನು ಮಾತಾಡುವಾಗ ನನ್ನ ಟೆನ್ಷನ್ ಎಲ್ಲ ಏನಂದರೆ, ಕಳೆದ 4 ತಿಂಗಳಿಂದ ಅವ್ರಿಗೆ ಆ 2,000 ಹೋಗಿ ತಲುಪಿಲ್ಲ. ಅವರು 5 ವರ್ಷಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವ್ರಿಗೆ ಬಂದುಬಿಟ್ಟು ಸ್ಪೆಸಿಫಿಕ್ ಅಂತ ಏನೂ ಇಲ್ಲ ಸರ್. ಇವಾಗ ಕೆಲಸ ಸಿಕ್ಕಿದ್ರೆ ಸಿಕ್ತು. ಇವಾಗ ಮಳೆ ನಡೀತಾ ಇದೆ, ಮಳೆ ಆಗ್ತಾ ಇದೆ, ಅವ್ರಿಗೆ ಕೆಲಸ ಇಲ್ಲ. 4 ತಿಂಗಳಿಂದ ಸರಿಯಾಗಿ ಕೆಲಸ ಸಿಗಲ್ಲ, ಅವರೆಲ್ಲ ರೋಜ್ಗಾರಿ ಮಾಡೋದು. ಇವಾಗ ಇದು ಒಂದು ಅವ್ರಿಗೆ ಡೆಫಿನೆಟ್ ಇತ್ತು, 2,000 ನನಗೆ ಸಿಗುತ್ತೆ. ಯಾಕಂದರೆ 10 ತಿಂಗಳು ನಾವು ನೋಡಿಬಿಟ್ವಲ್ಲ, 10 ತಿಂಗಳಲ್ಲಿ ಒಂದು ಮಗುವೇ ಹುಟ್ಬಿಡುತ್ತೆ. ಸೊ ಇವ್ರಿಗೆ ಬಂದುಬಿಟ್ಟು ಒಂದು ಪ್ಲ್ಯಾನ್ ಇರುತ್ತೆ. ಆ ಪ್ಲ್ಯಾನನ್ನು ಇವಾಗ ಬ್ರೇಕ್ ಆಗಿ ಬರುತ್ತಾ ಬರಲ್ವಾ ಅನ್ನೋ ಚಾಲೆಂಜಲ್ಲಿ ಇದ್ದೀವಲ್ಲ. ನಮ್ಮ ಗೃಹಿಣಿಗಳಿಗೆ ಏನು ಅಂದರೆ 2,000 ರೂಪಾಯಿ ಬರುತ್ತೆ ಅನ್ನುವಂಥದ್ರ ಮೇಲೆ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ರು, ಆ ಕಮಿಟ್ಮೆಂಟ್ಗೆ ಒದ್ದಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಮಾತಿನ ತಾತ್ಪರ್ಯ ಈಗ ಸ್ಪಷ್ಟವಾಗಿ. ಜೊತೆ ಇನ್ನೊಂದು ಬೇಡಿಕೆ ಇತ್ತು, ಒಂದು ಡೇಟ್ ಫಿಕ್ಸ್ ಮಾಡಿ. ಈಗ ಹೆಂಗೆ ಗವರ್ನಮೆಂಟ್ ಎಂಪ್ಲಾಯೀಸ್ಗಳಿಗೆ ಸಂಬಳ ಬರುತ್ತೆ, ಇಂಥ ತಾರೀಕು ಸಂಬಳ ಅಂತ ಅಂದ್ಬಿಟ್ಟು ಆ ಥರ ಡೇಟ್ ಫಿಕ್ಸ್ ಮಾಡಿ ಪ್ರತಿ ತಿಂಗಳು ಆ ಡೇಟ್ ಹಾಕಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆನೂ ಏನು ಯೋಚನೆ ಮಾಡ್ದಂಗೆ ಇಲ್ಲಪ್ಪ ಈ ಸರ್ತಿ ಬಜೆಟ್ನಲ್ಲಿ. ಎಸ್ ತೇಜಸ್ವಿನಿ ಮೇಡಮ್, ಡೀಟೇಲ್ ಆಗಿ ಬರೋಣ. ಈಗ ಸಾಲ ಅಂತೂ ಇಷ್ಟೆಲ್ಲ ಮಾಡ್ಕೊಳ್ತೀರಿ. ಈ ವರ್ಷಕ್ಕೆ 1,16,000 ಕೋಟಿ ಸಾಲವನ್ನು ಹೆಚ್ಚುವರಿಯಾಗಿ ಮಾಡ್ಕೊಂಡಿರೋದು. ಈ ಮೂಲಕವಾಗಿ 7,64,000 ಕೋಟಿ ಸಾಲ ಆಗೋಗ್ಬಿಟ್ಟಿದೆ ನಮ್ಮ ರಾಜ್ಯದ್ದು. ಹೊಸದಾಗಿ ಘೋಷಣೆ ಮಾಡಿ ಅವ್ರಿಗೆಲ್ಲ ಕೊಡ್ತೀನಿ, ಅವ್ರಿಗೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಕಾಸಿಲ್ಲಿಂದ ಬರ್ತಾ ಇದೆ, ಯಾವುದು ರೆವಿನ್ಯೂ ಸೋರ್ಸು? ಅರುಣ್, ಬಹಳ ಸರಳವಾಗಿ ಕೇಂದ್ರಕ್ಕೆ ನಾವು ಕಟ್ತಿರ್ತಕ್ಕಂಥ ತೆರಿಗೆ 6,70,000 ಕೋಟಿ. ನಮ್ಮ ಒಟ್ಟು ಸಾಲ ರಾಜ್ಯದ್ದು 5,40,000 ಕೋಟಿ. ನಮಗೆ ವಾಪಸ್ ಕೊಡ್ತಕ್ಕಂಥದ್ದು 6,70,000 ಕೋಟಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ವಾಪಸ್ ಬರ್ತಕ್ಕಂಥದ್ದು 51,000 ಕೋಟಿ. 1 ವರ್ಷದ ನಮ್ಮ ರಾಜ್ಯದ ತೆರಿಗೆ ಹಣ ಒಂದೇ 1 ವರ್ಷದ ನಮ್ಗೆ ವಾಪಸ್ ಬಂದ್ರೆ ನಮ್ಮ ಸಾಲ 5,40,000 ತೀರಿಸಿ ಉಳಿದಿದ್ದನ್ನ ನಾವು ಅವರಿಗೆ ದೇಣಿಗೆನೆ ಕೊಟ್ಬಿಡ್ತೇವೆ. 7,64,000 ಕೋಟಿ ದೇಣಿಗೆನೆ ಕೊಟ್ಬಿಡ್ತೇವೆ. ಇದು ಫೆಡರಲ್ ಆಗದೇ ಇರೋ ಲೆಕ್ಕಾಚಾರ ಇಟ್ಕೊಂಡು ಏನ್ ಮಾಡ್ತೀರಾ? ಅಲ್ಲ, ಇದು ಸೆಂಟರ್. ಈಗ GST ಬರೋಕ್ಕಿಂತ ಮೊದಲು ಕರ್ನಾಟಕದ ರಾಜ್ಯದ ಸಾಲ ಕಡಿಮೆ ಇತ್ತು. ಇವತ್ತು ಯಾರ್ದು? ಕರ್ನಾಟಕ ರಾಜ್ಯ ಅತಿ ಎಷ್ಟು GST ಪೇ ಮಾಡ್ತಾ ಇದೀವಿ ನಾವು. ಸದೃಢ ಸರ್ಕಾರ ಇಲ್ಲದೆ ಇದ್ದಿದ್ರೆ, ಹೆಲ್ದಿ ಆರ್ಥಿಕತೆ ಇಲ್ಲದೆ ಇದ್ದಿದ್ರೆ ಇದು ಸಾಧ್ಯನಾ? ಸಿದ್ದರಾಮನ ಲೆಕ್ಕ ಅಂತ ಒಪ್ಪಿಸ್ತಾ ಇದ್ರಿ. ಒಂದ್ ನಿಮಿಷ ನಾನು ಹೋಲ್ಡ್ ಮಾಡಿಸ್ತೀನಿ. ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಬೇಕಾದ್ರೆ ನಮಗೆ ಎಷ್ಟು ಬರ್ತಾ ಇದೆ ಅನ್ನುವಂಥದ್ದು ಕೇಂದ್ರದಿಂದ ಡಿಪೆಂಡ್ ಆಗಿ ಇಟ್ಕೊಂಡು ಘೋಷಣೆಯನ್ನು ಮಾಡಿದ್ರು. ಕೇಂದ್ರ ಕರ್ನಾಟಕ ಭಾರತದಲ್ಲಿ ಕರೆಕ್ಟ್. ಐ ಅಗ್ರಿ ಮೇಡಮ್, ಐ ಅಗ್ರಿ. ನಾನು ನಿಮಿಷ ಕೇಳಿ ಮೇಡಮ್, ನನ್ನ ಆರ್ಗ್ಯುಮೆಂಟ್. ಐ ಡೆಫಿನೆಟ್ಲಿ ಅಗ್ರಿ ವಿತ್ ಯುವರ್ ಪಾಯಿಂಟ್. ಬಟ್ ವೀಕ್ಷಕರಿಗೆ ಇವಾಗ ತಮ್ಮ ಒಂದು ನಿಮಿಷ, ಆ ಪಾಯಿಂಟ್ ಮಿಸ್ ಆಗೋಗ್ಬಿಡುತ್ತೆ. ನಾನು ಕೇಳ್ತಾ ಇರೋದು, ನೀವು ಅವರನ್ನ ಡಿಪೆಂಡ್ ಹಾಕೊಂಡು ಅವ್ರು ನಮ್ಗೆ ಹಿಂದೆಯಿಂದಲೂ ಮೋಸ ಅವರಲ್ಲ. ಕೇಳಿ ಮೇಡಮ್, ಅವರಲ್ಲ, ಕರ್ನಾಟಕ ರಾಜ್ಯದಿಂದ ಎಂಪಿಗಳನ್ನು ಕಳಿಸಿದೀವಿ. ಕರ್ನಾಟಕ ರಾಜ್ಯ ನಮ್ಮ ರಾಜ್ಯದ ಹಣ ಕರೆಕ್ಟ್. ಈಗ ನಮ್ಮ ಯೋಜನೆಗಳಿಗೆ ಅದನ್ನ ಅನ್ಕೊಂಡೆ ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರೆ ಈಗ ಅವ್ರ ಮೇಲೆ ಹಾಕಕ್ಕಾಗತ್ತಾ? ನೀವು ಈಗ ಅವ್ರ ಮೇಲೆ ಹಾಕಕ್ಕಾಗತ್ತಾ? ತಮಗೆ ನಾನು ಬೇರೆಯವ್ರಿಗೆಲ್ಲ ಹೇಳಕ್ ಹೋಗಲ್ಲ.
ಗ್ಯಾರಂಟಿಗಳು ಕೊಡ್ತಿರ್ತಕ್ಕಂಥದ್ದು ಬರೀ 51,000 ಕೋಟಿ ಮಾತ್ರ. 4 ಲಕ್ಷದ ಬಡ್ಜೆಟ್ ಅಲ್ಲಿ 8ನೇ 1 ಭಾಗ ಮಾತ್ರ. ಇದನ್ನೇ ಕಾಪಿ ಚಿಟ್ ಹೊಡೆದು ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ನಮ್ಮ ಗ್ಯಾರಂಟಿ Right, ಯೋಜನೆ ನೋಡಿ,